ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಭಾಗ 2 ಶುಕ್ರವಾರದ ಸಂಚಿಕೆನ ಹೇಳ್ತೀನಿ ಬನ್ನಿ. ವೀಕ್ಷಕರೇ, ಆರಂಭದಲ್ಲಿ ಇಲ್ಲ ಮೀನಾನ ತುಂಬ ಬೈದಿರ್ತಾರೆ, ತುಂಬ ಅವಮಾನವನ್ನು ಮಾಡಿರ್ತಾರೆ ಇಲ್ಲಿ ಶಾಂತಿ. ಅದಕ್ಕೋಸ್ಕರ ಮೀನಾನು ಕೂಡ ನಮ್ಮ ಅಪ್ಪನ ಬಗ್ಗೆ ಮಾತಾಡೋಷ್ಟು ಅಧಿಕಾರ ನಿಮಗೇನು ಇಲ್ಲ ಕೂಡ, ನೀವು ಯಾಕೆ ಇಷ್ಟು ಅವಮಾನನ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದಾಳೆ. ನೋಡೆ, ನಿಮ್ಮಪ್ಪ ಏನೋ ರಾಜ ಮಹಾರಾಜನ, ನಿಮ್ಮಪ್ಪ ಏನು ಮಾಡಿದ್ದಾನೆ ಅಂತ ಹೇಳಿ ಮಾತಾಡಬೇಕು, ನಾನು ಮಾತಾಡಿದ್ದು ಸರಿ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೆ ಶ್ರುತಿನೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ, ನೀವು ಹಾಗೆಲ್ಲ ಮಾತಾಡಬಾರ್ದು ಅತ್ತೆ, ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ನೋಡು, ನಿನ್ನ ತಾಳಿನ ಬಿಚ್ಕೊಡು, ಯಾಕೆಂದರೆ ಪಾಪ ನಮ್ಮ ಶ್ರುತಿ ತುಂಬ ಸಾಹುಕಾರು ಮನೆಯಿಂದ ಬಂದವರು, ಅವರು ಶ್ರೀಮಂತರ ಮನೆಯಿಂದ ಬಂದವರು. ಅವಳನ್ನು ಹೀಗೆ ಎಷ್ಟು ದಿನ ಅಂತ ಅರಿಶಿನ ದಾರದಲ್ಲಿ ಬಿಡೋದಕ್ಕಾಗುತ್ತೆ, ನಿನ್ನ ತಾಳಿನ ತೆಗ್ಕೊಡ್ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ. ಮೀನಾಗೆ ಇದರಿಂದ ತುಂಬ ಬೇಜಾರಾಗುತ್ತೆ. ನೋಡಿ ಅತ್ತೆ, ನನಗೆ ಎಷ್ಟಾದರೂ ಅವಮಾನ ಮಾಡಿ ತೊಳ್ಕೊತೀನಿ, ಆದರೆ ನಿಮಗೆ ಈ ಈ ಈ ಶ್ರೀಮಂತಿಕೆ ಆಗಿರಲಿ, ಈ ಒಡವೆನೇ ಆಗಿರಲಿ, ಅಥವಾ ನಿಮ್ಮ ಮಾತುಗಳೇ ಆಗಲಿ ನನಗೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ಆಮೇಲೆ ರೂಮ್ ಒಳಗೆ ಹೋಗ್ತಾ ಇದ್ದಾಳೆ ಮೀನಾ. ರೂಮ್ ಒಳಗೆ ಹೋಗಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ. ಯಾಕಂದರೆ ಕೈಯಲ್ಲಿ ಒಂದು ಅರಿಶಿನದ ಕೊಂಬಿರುತ್ತೆ. ಆವಾಗ ಅವಳ ಕೈಯಲ್ಲಿರುವಂಥ ಮಾಂಗಲ್ಯನ ಮುಟ್ಟಿ ಅದನ್ನು ತೆಗೆಯೋದಕ್ಕೆ ಅಂತ ಬರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು ಬಂದು, ಬೇಡಮ್ಮ ತಾಯಿ, ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡ, ನೀನು ಈ ಮಧ್ಯಾಹ್ನದ ಹೊತ್ತಲ್ಲಿ ಈ ಥರ ನಿನ್ನ ಮಾಂಗಲ್ಯ ಸರನ ತೆಗ್ದಾಕಿದ್ರೆ ಅದು ಈ ಮನೆಗೆ ಒಳ್ಳೆಯದಾಗಲ್ಲ ತಾಯಿ, ಈ ನಿರ್ಧಾರನ ತೆಗೆದುಕೊಂಬೇಡ. ಅವಳಂತೂ ದಡ್ಡಿ, ಅವಳು ಈ ಥರ ಮಾತಾಡ್ತಾಳೆ, ನೀನು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಬೇಡ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ಮಾವ, ನನಗೆ ಈ ಒಡವೆ ಎಲ್ಲ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಅರಿಶಿನ ದಾರ, ಅದರಲ್ಲಿ ಶಿವಶಕ್ತಿನೇ ಇರಬೇಕಾದ್ರೆ ನನಗೆ ಇದೆಲ್ಲ ಈ ಒಡವೆ ಯಾವ ಲೆಕ್ಕ ನನಗೆ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲಮ್ಮ, ನೀನು ಈ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಸೂರ್ಯ ಬಂದ್ಬಿಟ್ಟು, ಯಾಕೆಲ್ಲ ಈಗ ನಿಂತ್ಕೊಂಡಿದ್ದೀರಾ, ಏನು ಮೀನಾ, ಯಾಕಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆದರೆ ಮೀನಾ ಏನು ಕೂಡ ಹೇಳೋದಿಲ್ಲ. ಏನಾಯ್ತಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಮೀನಾ ತನ್ನ ಕೈಯಲ್ಲಿರೋ ಒಂದು ಅರಿಶಿನ ಕೊಂಬನ್ನ ಕೊಟ್ಬಿಟ್ಟು, ಇದನ್ನು ನನ್ನ ಕೊರಳಿಗೆ ಕಟ್ರಿ ಅಂತೇಳಿ ಹೇಳ್ತಿರ್ತಾರೆ. ಇದನ್ನ ಕಟ್ಟಬೇಕು ಯಾಕೆ ಅಂತ ಹೇಳು ಅಂತ ಹೇಳ್ತಿರ್ತಾರೆ. ಸುಮ್ಮನೆ ಕಟ್ರಿ ಅಂತ ಹೇಳಿ ಅವಳು ಕೂಡ ಗದರಿಸ್ತಾರೆ. ಆಗ ಮೀನ ಕೊರಳಿಗೆ ಇಲ್ಲಿ ಸೂರ್ಯ ಒಂದು ಅರಿಶಿನದ ಕೊಂಬನ್ನ ಕಟ್ಟೇ ಬಿಡ್ತಾನೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸರಿ, ಈಗಾದರೂ ಹೇಳು ಏನಾಯಿತು ಅಂತ ಹೇಳಿ ಹೇಳ್ತಿರ್ತಾರೆ. ತನ್ನ ಕೊರಳಲ್ಲಿರೋ ಸರನ ಬಿಚ್ಚಿಟ್ಬಿಡ್ತಾಳೆ. ನೋಡಿ, ನಿಮಗೆ ಬೇಕಾಗಿದ್ದು ಇದೆ ತಾನೇ, ಇಲ್ಲಿ ತೆಗ್ದಿಟ್ಟಿದ್ದೀನಿ ಅಂತ ಹೇಳಿ ಮೀನಾ ಹೇಳ್ಬಿಡ್ತಾ ಇದ್ದಾಳೆ. ಆಗ ಅಲ್ಲಿ ತೆಗ್ದಿಟ್ಬಿಟ್ಟು ಅವರು ರೂಮ್ ಒಳಗೆ ಹೋಗ್ತಿದ್ದಾರೆ. ಅಯ್ಯೋ, ಯಾಕೆ, ಏನಾಯ್ತೆ ಹೇಳು ಅಂತೇಳಿ ಮೀನನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ರೀ, ಇವತ್ತೆಲ್ಲ ಅತ್ತೆ ನನಗೆ ಏನೆಲ್ಲ ಅವಮಾನ ಮಾಡಿದ್ರು ಗೊತ್ತಾ, ನನಗೆ ಅವಮಾನ ಮಾಡಿದ್ರೆ ಏನೂ ಕೂಡ ಬೇಜಾರಿಲ್ಲ, ಆದರೆ ನನ್ನ ಅಪ್ಪನ ಬಗ್ಗೆ ಅವಮಾನ ಮಾಡಿದ್ರು, ಅವರು ಸತ್ತು ಸ್ವರ್ಗದಲ್ಲಿರೋರ್ನು ಕೂಡ ಅವ್ರಿಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದ್ರು ಅಂತೇಳಿ ಹೇಳ್ತಿರ್ತಾರೆ. ಹೀಗೆಲ್ಲ ಮಾಡಿದ್ರ, ಒಂದು ಒಡವೆಯಿಂದ ಹೀಗೆಲ್ಲ ಆಗೋಯ್ತಾ, ಸರಿ ಬಿಡು ಅಂತೇಳಿ ಹೇಳ್ತಿರ್ತಾರೆ. ನನಗೊಂದು ಮಾಂಗಲ್ಯ ತಂದು ಕೊಟ್ಬಿಡಿ ಅಂತೇಳಿ ಹೇಳ್ತಿರ್ತಾರೆ. ಮಾಂಗಲ್ಯ ತಾನೇ, ಹೀಗೆ ತಂದು ಕೊಟ್ಬಿಡ್ತೀನಿ ಅಂತೇಳಿ ಹೇಳಿ, ಎಷ್ಟು 1 ಗ್ರಾಮ್ದು ಅಂತೇಳಿ ಕೇಳ್ತಿದ್ದಾನೆ. ಒಂದು 6,500 7,000 ಇರಬೇಕು ಅಂತೇಳಿ ಹೇಳ್ತಿದ್ದಾರೆ. 6,500 7,000ನಾ, 1 ಗ್ರಾಮ್ಗ 1 kg ಅಂತೇಳಿ ಇಲ್ಲಿ ಸೂರ್ಯ ಕೇಳ್ತಿದ್ದಾನೆ. ಹೌದು ರೀ, ಈಗಿರೋ ಪರಿಸ್ಥಿತಿನಲ್ಲಿ ನಿಮಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಿಮಗೆಲ್ಲ ದೊಡ್ಡ ಟೆನ್ಷನ್ ಆಗುತ್ತೆ, ನೋವಾಗುತ್ತೆ ಅಂತಲೇ ನಾನು ನಿಮಗೆ ಇದನ್ನು ಹೇಳಿರಲಿಲ್ಲ. ನಿಮಗೆ ಈಗ ಕೊಡ್ಸೋದಕ್ಕಾಗಲ್ಲ ಅಂತ ಗೊತ್ತು, ನಿಮ್ಗೆ ಯಾವಾಗಾಗುತ್ತೋ ಅವಾಗ ಕೊಡಿಸಿ, ನಿಮಗೆ ಎಷ್ಟೊಂದೆಲ್ಲ ತೊಂದರೆ ಆಗ್ತಿದೆ ನನ್ನಿಂದ ಅಂತೇಳಿ ಹೇಳ್ತಿರ್ತಾನೆ ಮೀನಾ. ಅಯ್ಯೋ, ನಿನಗೇನು ತೊಂದರೆ ಆಗದಿಲ್ಲ, ಕೊಡಿಸ್ತೀನಿ ಬಿಡು, ನಾನು 1 ಗ್ರಾಮ್ ತಾನೇ ಅಂತೇಳಿ ಹೇಳ್ತಿರ್ತಾರೆ. ಯಾಕೋ ಆ ಸಕ್ಕರೆಗೆ ನಿನ್ನ ಮೇಲೆ ಯಾಕೆ ಇಷ್ಟು ಕೋಪ ಅನ್ನೋದೇ ಗೊತ್ತಾಗಲ್ಲ, ಯಾವಾಗಲೂ ನಿನ್ನ ಬಗ್ಗೆ ಹೀಗೆ ಮಾತಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದೇನೇ ಆಗಿರಲಿ ರೀ, ಎಲ್ಲರ ಮುಂದೆ ನನಗೆ ಎಷ್ಟೊಂದೆಲ್ಲ ಅವಮಾನ ಆಗಿತ್ತು, ಎಲ್ಲರೂ ನನ್ನ ಹೇಗೆಲ್ಲ ನೋಡ್ತಾಯಿದ್ರು ಅಂತ ಹೇಳಿ ಅನ್ಕೊತಾ ಇರ್ತಾರೆ. ಇನ್ನು ಹಾಲಲ್ಲಿ ಬೆಳಕಾಗುತ್ತೆ, ಕೂತ್ಕೊಂಡಿರ್ತಾರೆ, ಮೀನು ಅಡುಗೆ ಮಾಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಬಂದು ಕಾಫಿನ ಕುಡಿತಿರ್ತಾರೆ. ಬಿಸಿನೀರು ಇಟ್ಟಿರ್ತಾರೆ. ಆವಾಗ ಬರ್ತಿದ್ದಾಳೆ ಶ್ರುತಿ, ಬಿಸಿನೀರಿದೆಯಾ ಅಂತೇಳಿ ಕೇಳ್ತಿದ್ದಾರೆ. ಹೌದು, ಮಾವನಿಗೋಸ್ಕರ ಇಟ್ಟಿದ್ದು, ನಿಮಗೆ ಬೇಕಾ, ನೀರಿ ನಾನೇ ತಂದುಕೊಡ್ತೀನಿ ಅಂತ ಅಲ್ಲಿ ವಾಶ್ರೂಮ್ ತನಕ ಅವಳೇ ತಂದು ನೀರನ್ನು ಕೊಡ್ತಾ ಇರ್ತಾಳೆ. ಥ್ಯಾಂಕ್ ಯು ಅಂತೇಳಿ ಶ್ರುತಿ ಹೇಳ್ತಿರ್ತಾಳೆ. ಇನ್ನು ಮನೋಜ ಕೂಡ ಬರ್ತಾ ಇದ್ದಾನೆ. ಮೀನಾ, ನನಗೆ ಸ್ವಲ್ಪ ಬಿಸಿನೀರು ಬೇಕು, ತುಂಬ ಫ್ರೆಶ್ ಅಪ್ ಆಗಬೇಕು ನಾನು ಅಂತೇಳಿ ಹೇಳ್ತಿರ್ತಾರೆ. ಅಲ್ಲೇ ಸೂರ್ಯನೂ ಕೂಡ ಇರ್ತಾನೆ. ಏ ಪೆಂಗ್ಯ, ನಿನಗೆ ಬೇಕಿದ್ರೆ ನೀನು ಹೋಗಿ ಇಟ್ಕೊ ಹೋಗೋ, ನಿನ್ನ ಹೆಂಡ್ತಿ ಇಲ್ವಾ ಅಂತೇಳಿ ನನ್ನ ಹೆಂಡ್ತಿ ಯೋಗ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ತಾನೆ ಮನೋಜ. ಹಾಗಾದರೆ ಕರ್ಸ್ಕೊಂಬಂದು ಇಟ್ಕೊ ಹೋಗು, ನಾನು ಹೆಂಡ್ತಿರೋದು ನಿಮ್ಮೆಲ್ಲರೂ ಚಾಕ್ರಿ ಮಾಡೋದಕ್ಕಲ್ಲ ಅಂತೇಳಿ ಹೇಳ್ತಿರ್ತಾರೆ. ಮತ್ತು ಇಲ್ಲಿ ಇವರು ಅವ್ರ ಅತ್ತೆ ಕೂಡ ಇದ್ದಾರೆ, ಶಾಂತಿ ಕೂಡ. ಏನು ಮಾಡ್ತಿದೀಯಾ ಮೀನಾ, ಇವತ್ತು ಏನು ತಿಂಡಿ ಅಂತೇಳಿ ಕೇಳ್ತಿದ್ದಾರೆ.
ಅತ್ತೆ ಎಲ್ರಿಗೂ ಕೂಡ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಉಪ್ಪಿಟ್ಟ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡು, ಮನೆಯಲ್ಲಿ ಎಷ್ಟೊಂದು ಜನ ಇದ್ದೀವಿ, ಅವರೆಲ್ಲ ಹೋಗಿ ಹೊರಗಡೆ ದುಡಿಬೇಕು, ನೀನು ಬರೀ ಖಾಲಿ ಉಪ್ಪಿಟ್ಟು ಮಾಡಿದ್ರೆ ಅವ್ರಿಗೆಲ್ಲ ಶಕ್ತಿ ಬೇಡವಾ ಅಂತೇಳಿ ಹೇಳ್ತಿರ್ತಾರೆ. ಸರಿ ಅತ್ತೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಅಷ್ಟರಲ್ಲಿ ರೋಹಿಣಿಗೆ ಒಂದು ಫೋನ್ ಬರುತ್ತೆ, ಅನ್ನೋ ನಂಬರು. ಅದು ಅವ್ರ ಅಪ್ಪ ಅಂತ ಹೇಳ್ಕೊಂಡಿರೋ ಅಂಥ ಮಲೇಷ್ಯಾದವರು ಫೋನ್ ಮಾಡ್ತಾ ಇರ್ತಾರೆ. ಅವಳು ಡೈರೆಕ್ಟಾಗಿ ಫೋನ್ ರಿಸೀವ್ ಮಾಡೋದು ಹೇಗೆ, ನೆಟ್ವರ್ಕ್ ಕೂಡ ಇರೋದಿಲ್ಲ. ಅದರಿಂದ ಇಲ್ಲಿ ಮನೋಜನ ಹತ್ರ ಬರ್ತಾ ಇದ್ದಾನೆ. ರೀ, ನಿಮ್ಮ ಹತ್ರ ಟ್ರೂ ಕಾಲರ್ ಇದೆಯಲ್ವಾ, ನನ್ನ ಹತ್ರ ಯಾವುದೋ ಒಂದು ಅನ್ನೋ ನಂಬರಿಂದ ಕಾಲ್ ಬಂದಿದೆ, ಯಾವುದು ಅಂತ ನೋಡಬೇಕಾಗಿದೆ, ಬರ್ತೀರಾ ಅಂತೇಳಿ ಕರಿತಿದ್ದಾರೆ. ಇರಿ, ಫೋನು ಆಚೆಲ್ಲೇ ಇದೆ, ಅಲ್ಲೇ ನೋಡಿಕೊಂಡು ಚೆಕ್ ಮಾಡೋಣ ನಡಿ ಅಂತೇಳಿ ಮನೋಜನು ಮತ್ತು ಈ ಕಡೆ ಅವ್ರ ಹೆಂಡ್ತಿನೂ ಕೂಡ ಆಚೆ ಗಾರ್ಡನ್ಗೆ ಹೋಗ್ತಾರೆ. ಇಲ್ಲಾಗಲೇ ಸೂರ್ಯಂಗೆ ಒಂದು ತಲೆಯಲ್ಲಿ ಒಂದು ಡೌಟ್ ಅನ್ನೋದು ಬಂದಿರುತ್ತೆ. ಅನ್ನೋ ನಂಬರಿಂದ ಬಂದರೆ ಇವಳ್ಯಾಕೆ ಇಷ್ಟೊಂದೆಲ್ಲ ಫ್ರಸ್ಟ್ರೇಷನ್ ಆಗ್ತಿದ್ದಾಳೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳಲ್ಲ, ಯಾಕಿರ್ಬೋದು, ಇದ್ರ ಬಗ್ಗೆ ಏನೋ ಸಂಚಿದೆ ಇಲ್ಲಿ, ಏನೋ ತಿಳ್ಕೊಬೇಕು ನಾವು ಅಂತೇಳಿ ಅನ್ಕೊತಾ ಇರ್ತಾರೆ. ಮನೋಜನ್ನ ಮತ್ತು ಅವ್ರ ಹೆಂಡ್ತಿ ರೋಹಿಣಿನೂ ಕೂಡ ಫಾಲೋ ಮಾಡಿಕೊಂಡು ಸೂರ್ಯ ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ದಾನೆ. ಸೂರ್ಯಂಗೂ ಕೂಡ ತುಂಬ ಲೇಟ್ ಆಗ್ತಾ ಇರುತ್ತೆ, ಅವನು ಬೇಗ ಏನು ತಿಳ್ಕೊಬೇಕು ಅಂತ ನೋಡ್ತಿರ್ತಾನೆ.